ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ಮೇ 25, 2026 ಈ ಸೂರ್ಯ ಮುಳುಗುತ್ತಿದ್ದಂತೆ ಆಕಾಶದಲ್ಲಿ ಗ್ರಹಗಳ ಅತ್ಯಂತ ಅಪರೂಪದ ಮತ್ತು ಪ್ರಬಲವಾದ ಚಲನೆ ಆರಂಭ ಆಗ್ತಾ ಇದೆ. ಇದು ಕೇವಲ ಒಂದು ಸಾಧಾರಣ ದಿನದ ಅಂತ್ಯವಲ್ಲ, ಇದು ನಿಮ್ಮ ಜೀವನವನ್ನು ವರ್ಷಗಳಿಂದ ಕಾಡುತ್ತಿದ್ದ ಅಡೆತಡೆಗಳು, ನಂಬಿಕೆ ದ್ರೋಹ ಮತ್ತು ಮಾನಸಿಕ ತಲ್ಲಣಗಳ ದಿನಗಳಿಗೆ ಬೀಳುತ್ತಿರುವ ಕೊನೆಯ ಪೂರ್ಣ ವಿರಾಮ. ಇದನ್ನು ದಯವಿಟ್ಟು ಯಾರೂ ಸಾಮಾನ್ಯ ಅಂತ ಅಲಕ್ಷ್ಯ ಮಾಡಬೇಡಿ. ಇಂದು ಸಂಜೆ 10:30 ನಂತರ ವೃಶ್ಚಿಕ ರಾಶಿಯವರ ಜಾತಕದಲ್ಲಿ ಕಾಲಚಕ್ರದ ಮಹಾ ತಿರುವು ಆರಂಭ ಆಗ್ತಾ ಇದೆ. ಇದು ನಿಮ್ಮ ತಾಳ್ಮೆಗೆ ತಕ್ಕ ನ್ಯಾಯ, ಕಳೆದು ಹೋದ ಗೌರವ ಮತ್ತು ಅಪಾರ ಸಂಪತ್ತನ್ನು ಮರಳಿ ತರಲು ಸಿದ್ಧವಾಗಿರುವ ಬ್ರಹ್ಮಾಂಡದ ದೈವಿಕ ಸಂಕೇತ ಆಗಿದೆ. ಈ ಮಹಾಪವಾಡದ ಆಶೀರ್ವಾದವನ್ನು ಪೂರ್ಣ ಹೃದಯದಿಂದ ಸ್ವೀಕಾರ ಮಾಡೋದಕ್ಕೆ ಮತ್ತು ನಿಮ್ಮ ಅದೃಷ್ಟವನ್ನು ಜಾಗೃತಗೊಳಿಸೋದಕ್ಕೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಅತ್ಯಂತ ಭಕ್ತಿಯಿಂದ ಜೈ ಹನುಮಾನ್ ಅಥವಾ ಜೈ ಕಾಳಿ ಮಾತಾ ಅಂತ ಬರೆಯೋದನ್ನು ಮರಿಬೇಡಿ. ಆ ತಾಯಿಯ ದಿವ್ಯ ರಕ್ಷಣೆ ನಿಮ್ಮನ್ನು ಸದಾ ಕಾಯುತ್ತೆ. ವೃಶ್ಚಿಕ ರಾಶಿಗೆ ದೇವರ ನ್ಯಾಯ. ವೃಶ್ಚಿಕ ರಾಶಿಯವರೇ, ನಿಮ್ಮ ರಾಶಿಯ ಅಧಿಪತಿ ಸಾಕ್ಷಾತ್ ಶಕ್ತಿ ಮತ್ತು ಧೈರ್ಯದ ಸಂಕೇತವಾದ ಮಂಗಳ ದೇವ. ನೀವು ಸ್ವಭಾವತಃ ಅತ್ಯಂತ ನಿಗೂಢರು, ತೀಕ್ಷ್ಣ ಬುದ್ಧಿಯುಳ್ಳವರು ಮತ್ತು ಒಮ್ಮೆ ನಿರ್ಧರಿಸಿದರೆ ಅದನ್ನು ಸಾಧಿಸುವ ಹಠವಾದಿಗಳು. ಆದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಪರಿಸ್ಥಿತಿ ಹೇಗಿತ್ತು ಅಂತಂದರೆ, ನೀವು ಯಾರನ್ನು ಅತಿಯಾಗಿ ನಂಬಿದ್ದೀರೋ ಅವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದರು. ಪ್ರೀತಿ ಪಾತ್ರರಿಂದಲೇ ನೀವು ವಂಚನೆ ಮತ್ತು ಅಪಮಾನಗಳನ್ನು ಎದುರಿಸಬೇಕಾಯಿತು. ಆರ್ಥಿಕ ಮುಗ್ಗಟ್ಟು ಒಂದು ಕಡೆ ಆದರೆ, ಮಾನಸಿಕ ನೆಮ್ಮದಿ ಇಲ್ಲದ ರಾತ್ರಿಗಳು ಕಣ್ಣೆದುರಲ್ಲೇ ಕಳೆದಿದ್ದಾವೆ. ಆದರೆ ನಿಮ್ಮ ಅಗ್ನಿ ಪರೀಕ್ಷೆಯ ದಿನಗಳು ಈಗ ಮುಗಿದಿವೆ. ಇಂದು ಸಂಜೆ 10:30 ನಂತರ ಬ್ರಹ್ಮಾಂಡದ ದೈವಿಕ ನ್ಯಾಯದ ಸಮಯ ಆರಂಭ ಆಗ್ತಾ ಇದೆ. ವೃಶ್ಚಿಕ ರಾಶಿಯವರ ತಾಳ್ಮೆಯನ್ನು ಪರೀಕ್ಷಿಸಿದ ಜಗತ್ತು ಇನ್ಮುಂದೆ ಅವರ ಉಗ್ರ ರೂಪವನ್ನು ನೋಡಲಿದೆ. ಇಷ್ಟು ದಿನ ನಿಮ್ಮ ಕಷ್ಟಗಳನ್ನು ನೋಡಿ ಸಂತೋಷಪಟ್ಟವರು, ನಿಮ್ಮ ಪರಿಸ್ಥಿತಿಯನ್ನು ನೋಡಿ ದೂರ ಸರಿದವರು ಇನ್ಮುಂದೆ ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ನೋಡಿ ಬೆರಗಾಗ್ತಾರೆ. ಅದ್ಭುತ ಒಳನೋಟ ಮತ್ತು ಪವಾಡದ ಮುನ್ಸೂಚನೆಗಳು. ಇಂದಿನ ಈ ದೈವಿಕ ಗ್ರಹ ಚಲನೆಯ ಪ್ರಭಾವದಿಂದಾಗಿ ಮುಂದಿನ ಕೆಲವು ಗಂಟೆಗಳಲ್ಲಿ ನಿಮ್ಮ ಸುತ್ತಮುತ್ತ ಕೆಲವು ಸಕಾರಾತ್ಮಕ ಮತ್ತು ಪವಾಡದ ಚಿಹ್ನೆಗಳು ಕಾಣಿಸಿಕೊಳ್ಳಲು ಪ್ರಾರಂಭ ಆಗುತ್ತೆ. ನಿಮ್ಮ ಮನಸ್ಸನ್ನು ಕಾಡುತ್ತಿದ್ದ ಅಜ್ಞಾತ ಆತಂಕ, ಸೇಡಿನ ಆಲೋಚನೆ ಮತ್ತು ತೀವ್ರ ಮಾನಸಿಕ ಒತ್ತಡ ಇದ್ದಕ್ಕಿದ್ದಂತೆ ಕರಗಿ ಹೋಗಿ ಒಂದು ಹೊಸ ಆತ್ಮವಿಶ್ವಾಸ ಮತ್ತು ದೈವಿಕ ಶಾಂತಿ ಅನ್ನೋದು ಮೂಡುತ್ತೆ. ನಿಮ್ಮ ಕಣ್ಣುಗಳಲ್ಲಿ ವಿರೋಧಿಗಳಿಗೆ ಸತ್ಯವನ್ನು ತೋರಿಸುವ ಒಂದು ವಿಚಿತ್ರ ತೇಜಸ್ಸು ಅನ್ನೋದು ಕಾಣಿಸಿಕೊಳ್ಳುತ್ತೆ. ಯಾವ ಆಸ್ತಿ ವಿವಾದಗಳು ಅಥವಾ ಸಾಲದ ಸಮಸ್ಯೆಗಳು ವರ್ಷಗಳಿಂದ ಬಗೆಹರಿಯದೆ ನಿಂತು ಹೋಗಿದ್ದವೋ ಅವುಗಳು ಈಗ ಪವಾಡದಂತೆ ಅತ್ಯಂತ ಸುಲಭವಾಗಿ ನಿಮಗೆ ಸಾಥ್ ನೀಡಲಿವೆ. ಉದ್ಯೋಗದಲ್ಲಿ ದೀರ್ಘಕಾಲದಿಂದ ನಿರೀಕ್ಷೆ ಮಾಡುತ್ತಿದ್ದ ವರ್ಗಾವಣೆ, ಬಡ್ತಿ ಅಥವಾ ಹೊಸ ಉದ್ಯೋಗಾವಕಾಶ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನಿಮ್ಮ 6ನೇ ಇಂದ್ರಿಯ 6th ಸೆನ್ಸ್ ಏನಿದೆ ಅತ್ಯಂತ ಚುರುಕಾಗಲಿದ್ದು, ಮುಂಬರುವ ಅಪಾಯಗಳನ್ನು ಮೊದಲೇ ಗ್ರಹಿಸುವ ಶಕ್ತಿ ನಿಮಗೆ ಸಿಗಲಿದೆ. ಇದು ಆಕಸ್ಮಿಕವಲ್ಲ, ಇದು ನಿಮಗಾಗಿ ಬ್ರಹ್ಮಾಂಡ ಬರೆದ ಹೊಸ ಹಣೆಬರಹ. ಸಿಂಹದ ಗರ್ಜನೆಯಂತಹ ಶತ್ರುನಾಶ ಮತ್ತು ಆರ್ಥಿಕ ಮುನ್ನಡೆ. ವೃಶ್ಚಿಕ ರಾಶಿಯವರೇ, ಮುಂದಿನ 3-4 ದಿನಗಳಲ್ಲಿ ನಿಮ್ಮ ಪ್ರಗತಿ ಸಿಂಹದ ಗರ್ಜನೆಯಂತೆ ಇರುತ್ತೆ. ನಿಮ್ಮ ಮುನ್ನಡೆಯನ್ನು ತಡೆಯೋದಕ್ಕೆ ರಹಸ್ಯವಾಗಿ ತಂತ್ರಗಳನ್ನು ರೂಪಿಸುತ್ತಿದ್ದ, ನಿಮ್ಮ ಹೆಸರನ್ನು ಕೆಡಿಸೋದಕ್ಕೆ ಯತ್ನಿಸುತ್ತಿದ್ದ ಶತ್ರುಗಳು, ಅವರ ಯೋಜನೆಗಳು ಇನ್ಮುಂದೆ ಸಂಪೂರ್ಣವಾಗಿ ಧೂಳಿಪಟ ಆಗುತ್ತೆ. ಅವರ ಹೆಮ್ಮೆ ಮತ್ತು ಅಹಂಕಾರ ಭದ್ರವಾಗಿದ್ದು, ಅವರೇ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ನಿಮ್ಮ ಮುಂದೆ ತಲೆಬಾಗಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ಒಂದು ಮಾತನ್ನು ಹೇಳದೆ ಎಲ್ಲವನ್ನು ತೆರವುಗೊಳಿಸುವ ದೈವಿಕ ನ್ಯಾಯ ಆಗಿರುತ್ತೆ. ಇದುವರೆಗೆ ನೀವು ಪರಿಸ್ಥಿತಿಗೆ ಹೆದರಿ ಅಥವಾ ಶತ್ರುಗಳ ಕಾಟದಿಂದ ಹಿಂದೆ ಸರಿದಿದ್ದ ವ್ಯವಹಾರಗಳಲ್ಲಿ ಈಗ ಅತ್ಯಂತ ಧೈರ್ಯವಾಗಿ ಮುನ್ನುಗ್ರಿ. ಈ ಮಹಾ ಬದಲಾವಣೆಯು ಕೇವಲ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸೀಮಿತವಾಗಿರದೆ ನಿಮ್ಮ ಇಡೀ ಕುಟುಂಬ ಮತ್ತು ವಂಶಾವಳಿಗೆ ಒಂದು ದೊಡ್ಡ ಆರ್ಥಿಕ ಹಾಗೂ ಸಾಮಾಜಿಕ ಆಶೀರ್ವಾದವಾಗಿ ಪರಿಣಮಿಸುತ್ತೆ. ಕೌಟುಂಬಿಕ ಸೌಖ್ಯ ಮತ್ತು ಸಂಬಂಧಗಳ ಮರುಜೋಡಣೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಕೌಟುಂಬಿಕ ಮತ್ತು ಕಾಸ್ಮಿಕ್ ಜೀವನದಲ್ಲಿ 3 ಮಹತ್ತರ ಬದಲಾವಣೆಗಳು ಸಂಭವಿಸಲಿವೆ. ಮೊದಲನೇದಾಗಿ, ಕುಟುಂಬದಲ್ಲಿ ದೀರ್ಘಕಾಲದಿಂದ ಇದ್ದ ತಪ್ಪು ತಿಳುವಳಿಕೆಗಳು, ಮುನಿಸುಗಳು ಮತ್ತು ಅನಗತ್ಯ ಮಾನಸಿಕ ಉದ್ವಿಗ್ನಗಳು ಸಂಪೂರ್ಣವಾಗಿ ಶಾಂತವಾಗುತ್ತೆ. ಮನೆಯಲ್ಲಿ ಪ್ರೀತಿಯ ವಾತಾವರಣ ನೆಲೆಸುತ್ತೆ.
ಎರಡನೇದಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಗಣನೀಯವಾಗಿ ಹೆಚ್ಚಾಗುತ್ತೆ. ನಿಮ್ಮ ಆಲೋಚನೆಗಳನ್ನು ಜನ ಗಂಭೀರವಾಗಿ ಪರಿಗಣಿಸ್ತಾರೆ. ನಿಮ್ಮನ್ನು ಇದುವರೆಗೆ ಹಗುರವಾಗಿ ಕಂಡವರೇ ಈಗ ನಿಮ್ಮ ನೋಟವನ್ನು ತಪ್ಪಿಸೋದಕ್ಕೆ ಪ್ರಾರಂಭಿಸ್ತಾರೆ. ಮೂರನೇದಾಗಿ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳು ಹಾಗೂ ಕೆಟ್ಟ ದೃಷ್ಟಿ ಇವೆಲ್ಲ ಏನಿದೆ ದೂರವಾಗಿ ಸಾಕ್ಷಾತ್ ಧನಲಕ್ಷ್ಮಿಯ ಕೃಪೆ ಸುಖ ಸಮೃದ್ಧಿಯ ಮೂಲಕ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತೆ. ಇನ್ನು ಅಂಗಾರಕ ಯೋಗ ಮತ್ತು ಕುಬೇರ ಲಕ್ಷ್ಮಿ ಯೋಗ. ಭಾಗೇಶ್ವರ ಧಾಮದ ಭವಿಷ್ಯ. ಭಾಗೇಶ್ವರ ಧಾಮದ ದಿವ್ಯ ಭವಿಷ್ಯವಾಣಿಯ ಪ್ರಕಾರ ವೃಶ್ಚಿಕ ರಾಶಿಯವರ ಜಾತಕದಲ್ಲಿ ನಿಮ್ಮ ಅಧಿಪತಿ ಮಂಗಳನಿಂದ ಧೈರ್ಯ ವೃದ್ಧಿಯಾಗಲಿದ್ದು, ಇದರೊಂದಿಗೆ ಕುಬೇರ ಲಕ್ಷ್ಮಿ ಯೋಗ ಅತ್ಯಂತ ಪ್ರಬಲವಾಗಿ ಸಕ್ರಿಯಗೊಳ್ಳುತ್ತೆ. ನಿಮ್ಮ ರಾಶಿಗೆ ಇದ್ದ ಆರ್ಥಿಕ ಅಡಚಣೆಗಳು ಇಂದಿನಿಂದ ಕೊನೆಗೊಳ್ಳುತ್ತೆ. ದೀರ್ಘಕಾಲದಿಂದ ಕಾಡುತ್ತಿದ್ದ ಸಾಲದ ಹೊರೆ ಇಳಿಯುತ್ತೆ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳಲಿದ್ದು, ಸಿಲುಕಿಕೊಂಡಿದ್ದ ಹಳೆಯ ಹಣ ನಿಮ್ಮ ಕೈ ಸೇರುತ್ತೆ. ಆದರೆ ನೆನ್ಪಿಡಿ, ಕುದಿಯುವ ನೀರಿನಲ್ಲಿ ನಿಮ್ಮ ಪ್ರತಿಬಿಂಬ ಕಾಣಿಸದಂತೆ ಕೋಪ ಮತ್ತು ಆತುರದಿಂದ ಕೂಡಿದ ಮನಸ್ಸಿಂದ ನಾವು ಸಮಸ್ಯೆಗಳಿಗೆ ಸರಿಯಾದ ಪರಿಹಾರಗಳನ್ನು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ವೃಶ್ಚಿಕ ರಾಶಿಯವರಿಗೆ ಕೋಪ ಹೆಚ್ಚು, ಆದ್ದರಿಂದ ಕೋಪವನ್ನು ನಿಯಂತ್ರಣ ಮಾಡಿ ನಿಮ್ಮ ಬುದ್ಧಿಶಕ್ತಿಯನ್ನು ಬಳಸಿ. ಜಾಗರೂಕವಾಗಿ ಹೆಜ್ಜೆ ಇಡಿ. ಇನ್ನು ಮುಖವಾಡ ಧರಿಸಿದವರಿಂದ ಎಚ್ಚರ ಮತ್ತು ಕೊನೆಯದಾಗಿ ಒಂದು ಮಹತ್ವದ ಎಚ್ಚರಿಕೆ ಇರುತ್ತೆ. ವೃಶ್ಚಿಕ ರಾಶಿಯವರನ್ನು ಕರಗುವ ಅವರದ್ದು ಏನು ಕರಗುವ ಮನಸ್ಸು, ಅವರ ಹೃದಯ ಕರಗುವ ಹೃದಯ. ಆದರೆ ನಿಮ್ಮದೇ ಆಪ್ತ ವಲಯದಲ್ಲಿ ಆಪ್ತ ಸ್ನೇಹಿತನ ವೇಷದಲ್ಲಿರುವ ಬೆನ್ನ ಹಿಂದೆ ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುವ ಇಬ್ಬರು ವ್ಯಕ್ತಿಗಳು ಇದ್ದಾರೆ. ಅವರು ಸಿಹಿಯಾಗಿ ಮಾತನಾಡ್ತಾ ನಿಮ್ಮ ರಹಸ್ಯಗಳನ್ನು ಮತ್ತು ನಿಮ್ಮ ದುರ್ಬಲತೆಗಳನ್ನು ತಿಳಿಯೋದಕ್ಕೆ ಯತ್ನಿಸ್ತಾ ಇರ್ತಾರೆ. ನಿಮ್ಮ ಆಂತರಿಕ ಧ್ವನಿಯನ್ನು ಆಲಿಸಿ ಈ ಮುಖವಾಡ ಧರಿಸಿದ ವೇಷಧಾರಿಗಳಿಂದ ತಕ್ಷಣವೇ ಜಾಗರೂಕರಾಗಿರಿ ಮತ್ತು ದೂರ ಇರಿ. ಯಾರನ್ನೂ ಅತಿಯಾಗಿ ನಂಬೇಡಿ. ಬ್ರಹ್ಮಾಂಡ ಈ ಮಹಾಪರಿವರ್ತನೆಗೆ ವೃಶ್ಚಿಕ ರಾಶಿಯವರಾದ ನಿಮ್ಮನ್ನು ಆಯ್ಕೆ ಮಾಡಿದೆ. ನಿಮ್ಮ ಹಣೆ ಬರಹ ಇಂದಿನಿಂದ ಹೊಸ ಮೈಲಿಗಳನ್ನು ತಲುಪುತ್ತೆ. ಈ ದೈವಿಕ ಎಚ್ಚರಿಕೆ ಮತ್ತು ಸಂದೇಶದ ಮೇಲೆ ನಿಮಗೆ ಪೂರ್ಣ ನಂಬಿಕೆ ಇದ್ದರೆ ಈ ವಿಡಿಯೋಗೆ ಈಗಲೇ ಒಂದು ದೊಡ್ಡ ಲೈಕ್ ಮಾಡಿ, ಕಮೆಂಟಲ್ಲಿ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ದೇವರ ನ್ಯಾಯ ನಿಮ್ಮನ್ನು ಸದಾ ರಕ್ಷಿಸಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.